ಇವತ್ತಿನಿಂದ ಮಹತ್ವದ ಹಾಗೂ ಸರ್ಕಾರದ ನಿರೀಕ್ಷಿತ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದೆ ಹಾಗೂ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ PIL ಸಲ್ಲಿಕೆ ಆಗಿತ್ತು. ಅದರ ವಿಚಾರಣೆ ಕೂಡ ಆಗಿದೆ. ಚೀಫ್ ಜಸ್ಟಿಸ್ ವಿಭು ಭಕ್ರು ಹಾಗೂ ನ್ಯಾಯಮೂರ್ತಿ CM ಜೋಶಿ ಅವರ ಪೀಠದಲ್ಲಿ ಒಂದು ವಿಚಾರಣೆ ಆಯಿತು. ಇನ್ನು ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಮಧ್ಯಂತರ ತಡೆಯಾಜ್ಞೆ ನೀಡುವಂತೆ ಕೋರಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಇನ್ನು ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದವನ್ನು ಮಾಡಿದರು. ಇನ್ನು ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸಿದರು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಯಾವೆಲ್ಲ ಅಂಶಗಳನ್ನ ಇವತ್ತು ಅರ್ಜಿದಾರರ ಪರ ವಕೀಲರು ಕೋರ್ಟ್ನಲ್ಲಿ ಮಂಡಿಸಿದ್ರು, ಜೊತೆಗೆ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಸರ್ಕಾರದ ಪರ ವಕೀಲರು ಯಾವೆಲ್ಲ ಒಂದು ಡಿಫೆನ್ಸಿವ್ ಅಂಶಗಳನ್ನ ಅವರು ಕೋರ್ಟ್ ಮುಂದೆ ಇಟ್ಟರು ಅಂತ ಡೀಟೇಲ್ಸ್ ಲಭ್ಯವಾಗ್ತಿದೆಯಾ? ರಾಹುಲ್, ಜಾತಿ ಗಣತಿ ಪ್ರಶ್ನಿಸಿದ್ದಂತಹ ಒಂದು PIL ಅರ್ಜಿ ವಿಚಾರಣೆಯನ್ನ ಇವತ್ತು CJ ವಿಭು ಭಕ್ರು ಹಾಗೆ ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತಹ ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗಿತ್ತು. ಈ ಒಂದು ಅರ್ಜಿಯನ್ನ ಏನು ಬ್ರಾಹ್ಮಣ ಮಹಾಸಂಘ ಹಾಗೆ ಬ್ರಾಹ್ಮಣ ಮಹಾಸಭಾ ಮತ್ತು ಅಖಿಲ ಭಾರತ ವಕೀಲರ ಒಂದು ಸಂಘದಿಂದ ಈ ಒಂದು ಅರ್ಜಿಯನ್ನ PIL ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಅರ್ಜಿದಾರರ ಪರವಾಗಿ ವಕೀಲ ಪ್ರಭುಲಿಂಗ್ ನಾವದ್ಗಿ ಅವರು ವಾದವನ್ನ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡೋದು, ಈಗಾಗಲೇ ಸರ್ಕಾರ ಜಾತಿ ಗಣತಿಗೆ ಆದೇಶವನ್ನ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಹಿಂದಿನ ವರದಿಯನ್ನ ಪರಿಗಣಿಸಿದೆ. ಅಂದ್ರೆ ಈ ಹಿಂದೆ ಮಾಡಿರುವಂತಹ ಒಂದು ಸಮೀಕ್ಷೆ ಏನಿದೆ ಅಥವಾ ಸರ್ವೆ ಏನಿದೆ, ಆ ಸರ್ವೆಯನ್ನ ಪರಿಗಣಿಸದೆ ಇವರು ಏಕಾಏಕಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಂಕಿ ಅಂಶಗಳನ್ನ ಇವರು ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗೇನ್ ಅಂಕಿ ಅಂಶಗಳನ್ನ ತೆಗೆದುಕೊಳ್ತಾರೆ ಅಥವಾ ಸರ್ವೆಯನ್ನ ಮಾಡ್ತಾರೆ, ಈ ಸರ್ವೆಯನ್ನ ಆಧಾರ್ಗೆ ಲಿಂಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಇಲ್ಲಿ ಮೊದಲಿಗೆ ಪ್ರಭುಲಿಂಗ್ ನಾವದ್ಗಿ ಅವರು ವಾದವನ್ನ ಮಾಡ್ತಾರೆ. ಅದಾದ ನಂತರ ಮತ್ತೆ ಅರ್ಜಿದಾರರ ಪರವಾಗಿ ಜಯಕುಮಾರ್ S ಪಾಟೀಲ್ ಅವರು ವಾದವನ್ನ ಮಾಡಿ, ಜನಗಣತಿಗಿಂತ ಈ ಸರ್ವೆ ಏನಿದೆ ಇದು ಯಾವ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ, ಯಾಕಂದ್ರೆ ಇದು ಜನಗಣತಿಯೇ, ಅಂಕಿಅಂಶಗಳನ್ನ ತೆಗೆದುಕೊಳ್ತಾ ಇಲ್ಲ. ಇವರು ಮಾಡ್ತಿರೋದು ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕು, ಆದ್ರೆ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಾದವನ್ನ ಕೂಡ ಮಾಡ್ತಾರೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಅರ್ಜಿದಾರರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ಕೂಡ ವಾದವನ್ನ ಮಾಡಿ, ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಈಗಾಗಲೇ ಕಾಲಮ್ಸ್ ಗಳಲ್ಲಿ, ಅಂದ್ರೆ ಸರ್ವೆಯ ಅಥವಾ ಸಮೀಕ್ಷೆಯ ಕಾಲಮ್ಸ್ ಗಳಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಕೂಡ ವಿಂಗಡಿಸಿದ್ದಾರೆ. ಯಾವುದೇ ಅಂಕಿಅಂಶದ ವಿಶ್ಲೇಷಣೆ ಇಲ್ಲದೆಯೂ ಜಾತಿ ಗಣತಿಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಜನಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಅಧಿಕಾರವಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಅರ್ಜಿದಾರರ ಪರವಾಗಿ ವಾದವನ್ನ ಮಾಡ್ತಾರೆ. ಅಂದ್ರೆ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಅರ್ಜಿದಾರರ ಪರವಾಗಿ ವಾದವನ್ನ ಮಾಡಿ, ರಾಜ್ಯದ ಜನರ ಸ್ಥಿತಿಗತಿ ಪರಿಶೀಲನೆ ಮಾಡಬೇಕಾಗುತ್ತೆ, ಅಂದ್ರೆ ಪರಿಶೀಲನೆ ಹಿಂದುಳಿದ ವರ್ಗಗಳ ಕರ್ತವ್ಯವಲ್ಲ ಅನ್ನೋದನ್ನ ಕೂಡ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾರೆ. ಇನ್ನು ಇವೆಲ್ಲವೂ ಕೂಡ ನಡೆದ ಬಳಿಕ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಅರ್ಜಿದಾರರ ಪರವಾಗಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ನೀಡಿ, ಈ ಒಂದು ಸರ್ವೆ ಏನಿದೆ ಈ ಸರ್ವೆಗೆ ಮಧ್ಯಂತರ ತಡೆಯನ್ನ ನೀಡಿ ಅಂತ ಪ್ರಮುಖವಾಗಿ ಅರ್ಜಿದಾರರ ಪರವಾಗಿ ಯಾರೆಲ್ಲ ವಕೀಲರು ಇದ್ರು ಅವರೆಲ್ಲರೂ ಕೂಡ ವಾದವನ್ನ ಮಾಡ್ತಾರೆ. ಈ ಒಂದು ಸರ್ವೆಗೆ ಅಥವಾ ಸಮೀಕ್ಷೆಗೆ ಒಂದು ತಡೆಯನ್ನ ನೀಡಿ ಅಂತ ಹೇಳ್ತಾರೆ. ಅದಾದ ಬಳಿಕ ಅಭಿಷೇಕ್ ಮನು ಸಿಂಘ್ವಿ ಅವರು ಸರ್ಕಾರದ ಪರವಾಗಿ ವಾದವನ್ನ ಮಾಡಿ, ಈ ರೀತಿಯ ಪ್ರಕರಣಗಳಲ್ಲಿ ಹಿಂದೆಯೂ ಕೂಡ ಯಾವುದೇ ಮಧ್ಯಂತರ ತಡೆಯನ್ನ ನೀಡಿಲ್ಲ. ಅಂದ್ರೆ ಈ ರೀತಿ ಯಾವಾಗ ಸರ್ವೆಯನ್ನ ಮಾಡ್ತಾ ಇದ್ರು, ಸರ್ವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ಎಲ್ಲೂ ಕೂಡ ನೀಡಿಲ್ಲ. ಹಾಗಾಗಿ ಇಲ್ಲಿ ಮಧ್ಯಂತರ ತಡೆಯನ್ನ ನೀಡುವಂತ ಅವಶ್ಯಕತೆಯೂ ಇಲ್ಲ. ಜೊತೆಗೆ ಜನಗಣತಿ ಮಾಡ್ತಿಲ್ಲ, ಇಲ್ಲಿ ಕೇವಲ ಸರ್ವೆಯನ್ನ ನಾವು ಮಾಡ್ತಾ ಇದ್ದೀವಿ, ಹೀಗಾಗಿ ಯಾವುದೇ ಮಧ್ಯಂತರ ತಡೆಯನ್ನ ನೀಡಬಾರ್ದು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಅದಾದ ನಂತರ ಅಂಕಿಅಂಶಗಳನ್ನ ಸಂಗ್ರಹಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಯಾಕಂದ್ರೆ ಈ ಹಿಂದೆ ಪಿಟಿಷನರ್ ಪರವಾಗಿ, ಅಂದ್ರೆ ಅರ್ಜಿದಾರರ ಪರವಾಗಿ ಕೂಡ ಅಧಿಕಾರವಿಲ್ಲ ಅಂತ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು ಅಂತ ವಾದ ಮಾಡಿದಂತ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂಕಿಅಂಶ ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ ವಾದ ಪ್ರತಿವಾದವನ್ನ ಕೇಳಿ ಈ ಒಂದು ಮಧ್ಯಂತರ ತಡೆಯನ್ನ ಕೇಳಿದ್ರಲ್ಲ, ಅಂದ್ರೆ ಮಧ್ಯಂತರ ತಡೆಗೆ ಸಂಬಂಧಪಟ್ಟಂತೆ ನಾಳೆ ಈ ಒಂದು ಮಧ್ಯಾಹ್ನ 2:30ಕ್ಕೆ ಮಧ್ಯಂತರ ತಡೆಯಾಜ್ಞೆಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಈಗ ಸದ್ಯ ಹೈಕೋರ್ಟ್ ಮುಂದೂಡಿದೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.